ಎಲ್ಲರಿಗೂ ನಮಸ್ಕಾರ. ಐಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಕಂಪ್ಲೀಟ್ ಪವರ್ ಬಿ ಐ ಡ್ಯಾಕ್ಸ್ ಬೇಸಿಕ್ ಟು ಅಡ್ವಾನ್ಸ್ ಸೀರೀಸ್. ಇದು 17ನೇ ವಿಡಿಯೋ ನಮ್ಮ ಈ ಡ್ಯಾಕ್ಸ್ ಸೀರೀಸಲ್ಲಿ. ಇವತ್ತಿನ ವಿಡಿಯೋದಲ್ಲಿ ನಾವು ಡೇಟಾ ಮಾಡಲಿಂಗನ್ನು ಕಲ್ತ್ಕೊಳ್ಳೋಣ. ಡೇಟಾ ಮಾಡಲಿಂಗ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಇದರಲ್ಲಿ ನಾವು ಡೇಟಾನ ಯಾವ ರೀತಿ ನಮ್ಮ ಡೇಟಾನ ಸ್ಟ್ರಕ್ಚರ್ ಮಾಡಿ ನಮ್ಮ ಡ್ಯಾಕ್ಸ್ ಕ್ಯಾಲ್ಕುಲೇಷನ್ಸನ್ನು ಎಫಿಷಿಯೆಂಟಾಗಿ ಹೆಂಗೆ ಯೂಸ್ ಮಾಡ್ಕೋಬೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಮೊದಲಿಗೆ ಈ ಡೇಟಾ ಮಾಡಲಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಡೇಟಾ ಮಾಡಲಿಂಗ್ ಅಂದರೆ ಅದೊಂದು ಪ್ರಾಸೆಸ್. ಏನು ಮಾಡುತ್ತಪ್ಪ ಅಂತಂದರೆ, ಅದು ನಮ್ಮ ಟೇಬಲ್ಸ್ ಏನಿದೆ ಅದನ್ನು ಒಂದಕ್ಕೊಂದು ರಿಲೇಟ್ ಮಾಡುತ್ತೆ ಮತ್ತು ಸ್ಟ್ರಕ್ಚರಿಂಗ್ ನಮ್ಮ ಡೇಟಾವನ್ನು ಈಸಿಯಾಗಿ ಆಕ್ಸೆಸ್ ಮಾಡೋದಕ್ಕೆ, ಡ್ಯಾಕ್ಸ್ ಫಂಕ್ಷನ್ಸಲ್ಲಿ ಯೂಸ್ ಮಾಡೋದಕ್ಕೆ, ಆಪ್ಟಿಮೈಸ್ ಮಾಡೋದಕ್ಕೆ, ನಮ್ಮ ಪರ್ಫಾರ್ಮೆನ್ಸನ್ನು ಫಾಸ್ಟಾಗಿ ವರ್ಕ್ ಮಾಡಿಸೋದಕ್ಕೆ ಈ ಒಂದು ಡೇಟಾ ಮಾಡಲಿಂಗನ್ನು ನಾವು ಮಾಡಬೇಕಾಗಿ ಬರುತ್ತೆ. ಇದು ನಮ್ಮ ಡ್ಯಾಕ್ಸ್ ಕ್ವೆರೀಸ್ ಮತ್ತು ಡೇಟಾ ಅನಾಲಿಸಿಸ್ಗೆ ತುಂಬ ಎಫಿಷಿಯೆಂಟ್ ಇರುತ್ತೆ. ಈ ಡೇಟಾ ಮಾಡಲಿಂಗ್ ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ, ಇದು ಮೊದಲಿಗೆ ಈ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡುತ್ತೆ. ಆ ರಿಪೋರ್ಟ್ಸ್ ನಾವು ಮಾಡಬೇಕಾದ್ರೆ ತುಂಬ ಎಫಿಷಿಯೆಂಟಾಗಿ ನಾವು ರಿಪೋರ್ಟ್ಸನ್ನು ಮಾಡ್ಬೋದು. ರಿಲೇಷನ್ಶಿಪ್ಸ್ ಏನು ನಾವು ಕ್ರಿಯೇಟ್ ಮಾಡ್ತೀವಿ, ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ರಿಲೇಷನ್ಶಿಪ್ಪನ್ನು ಯಾವ ರೀತಿ ನಾವು ಮಾಡ್ಬೋದು ಟೇಬಲ್ಸ್ ಮಧ್ಯೆ ಅಂತ. ಆಕ್ಯುರೇಟ್ ರಿಲೇಷನ್ಶಿಪ್ ಮಾಡೋದಕ್ಕೆ ನಾವು ಈ ಡೇಟಾ ಮಾಡಲಿಂಗನ್ನು ಯೂಸ್ ಮಾಡ್ತೀವಿ. ಮತ್ತು ಅಡ್ವಾನ್ಸ್ಡ್ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ ಕೂಡ ನಾವು ಡೇಟಾ ಮಾಡಲಿಂಗನ್ನು ಯೂಸ್ ಮಾಡ್ಕೋಬೋದು. ಕೀ ಕಾಂಪೊನೆಂಟ್ಸ್, ನಮ್ಮ ಡೇಟಾ ಮಾಡಲಿಂಗಲ್ಲಿ ಯಾವುದೆಲ್ಲ ಕೀ ಕಾಂಪೊನೆಂಟ್ಸ್ ಇದೆ? ಮೊದಲಿಗೆ ಟೇಬಲ್ಸ್, ಇದು ತುಂಬ ಇಂಪಾರ್ಟೆಂಟ್. ಏನು ಮಾಡುತ್ತೆ ಟೇಬಲ್ಸು? ಇದು ಬೇರೆ ಬೇರೆ ಡೇಟಾ ಸೋರ್ಸಿಂದ ಡೇಟಾನ ಸ್ಟೋರ್ ಮಾಡುತ್ತೆ. ಮತ್ತು ರಿಲೇಷನ್ಶಿಪ್, ಇದು ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಕನೆಕ್ಷನನ್ನು ಕ್ರಿಯೇಟ್ ಮಾಡುತ್ತೆ. ಪ್ರೈಮರಿ ಕೀ ಮತ್ತು ಫಾರಿನ್ ಕೀ, ನಿಮ್ಗೇನಾದರೂ SQL ಬಗ್ಗೆ ಐಡಿಯಾ ಇತ್ತು ಅಂದರೆ ಈ ಪ್ರೈಮರಿ ಕೀ ಮತ್ತು ಫಾರಿನ್ ಕೀ ಬಗ್ಗೆ ಗೊತ್ತಿರುತ್ತೆ. ಇಲ್ಲ ಅಂದ್ರೂ ನಾನು ನಿಮಗೆ ಪ್ರಾಕ್ಟಿಕಲಾಗಿ ಪವರ್ ಬಿ ಐ ವಿಂಡೋ ಹೋಗ್ಬಿಟ್ಟು ನಿಮ್ಗೆ ಅದನ್ನು ತೋರಿಸ್ತೀನಿ, ಯಾವ ರೀತಿ ಈ ಪ್ರೈಮರಿ ಕೀ ಮತ್ತು ಫಾರಿನ್ ಕೀ ಇರುತ್ತೆ ಅಂತ. ಡೇಟಾ ಟೈಪ್, ನಮ್ಮ ಡ್ಯಾಕ್ಸ್ ಕ್ಯಾಲ್ಕುಲೇಷನ್ಸಲ್ಲಿ ಈ ಡೇಟಾ ಟೈಪ್ಸ್ ತುಂಬ ಇಂಪಾರ್ಟೆಂಟು. ಸೊ ಇದು ನಮಗೆ ಕರೆಕ್ಟ್ ಡೇಟಾ ಅಂದರೆ ಈ ಕ್ಯಾಲ್ಕುಲೇಷನ್ಸ್ ಕರೆಕ್ಟಾಗಿ ಆಗೋದಕ್ಕೆ ಈ ಡೇಟಾ ಟೈಪ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಕಾರ್ಡಿನಾಲಿಟಿ ಅಂದರೆ ಈ ಟೇಬಲ್ಸ್ಗಳು ಹೆಂಗೆ ರಿಲೇಟ್ ಆಗಿರುತ್ತೆ, ಹೆಂಗೆ ಕನೆಕ್ಟ್ ಆಗಿರುತ್ತೆ ಅನ್ನೋದು. ಇದರಲ್ಲಿ 1 to 1, 1 to many, many to many ಅನ್ನೋ ಡಿಫ್ರೆಂಟ್ ಕಾರ್ಡಿನಾಲಿಟಿ ಅಥವಾ ಕನೆಕ್ಷನ್ಸ್ ಇರುತ್ತೆ. ಅದನ್ನು ನಿಮಗೆ ಪ್ರಾಕ್ಟಿಕಲಾಗಿ ನಾನು ತೋರಿಸ್ಕೊಡ್ತೀನಿ. ಮತ್ತು ಫಿಲ್ಟರ್ ಮತ್ತು ರೋ ಕಾಂಟೆಕ್ಸ್ಟ್, ಇದು ಡೇಟಾ ಯಾವ ರೀತಿ ಇಂಟ್ರಾಕ್ಟ್ ಆಗಿರುತ್ತೆ ಡ್ಯಾಕ್ಸ್ ಫಂಕ್ಷನ್ಸಲ್ಲಿ ಅಂತ ನಮಗೆ ಇದು ತಿಳಿಸ್ಕೊಡುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ರಿಲೇಷನ್ಶಿಪ್, ಸೊ ಇದು ರಿಲೇಷನ್ಶಿಪ್ಪನ್ನು ಯಾವ ರೀತಿ ಮಾಡ್ಬೋದು ಅಂತ ನಾವು ನೋಡಿ ಆಮೇಲೆ ನಾನು ನಿಮಗೆ ಪ್ರಾಕ್ಟಿಕಲಾಗಿ ಇವಾಗ ನಾವೇನು ಇಷ್ಟು ಸ್ಲೈಡ್ಸ್ ನೋಡಿದ್ವಿ ಅದನ್ನು ಪ್ರಾಕ್ಟಿಕಲಾಗಿ ನಾನು ನಿಮಗೆ ತೋರಿಸ್ತೀನಿ. ಟೈಪ್ಸ್ ಆಫ್ ರಿಲೇಷನ್ಸ್ 1 to many ಇರುತ್ತೆ. ಇದು ಯೂಶಲಿ ತುಂಬ ಕಾಮನ್ ಆ್ಯಕ್ಚುಲಿ. ಹೆಂಗೆ ಅಂದರೆ, ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಕನೆಕ್ಟ್ ಆಗಿರುತ್ತೆ. ಒಂದು ಟೇಬಲಲ್ಲಿ ಯುನೀಕ್ ವ್ಯಾಲ್ಯೂಸ್ ಇರುತ್ತೆ, ಇದಕ್ಕೆ ನಾವು ಮಾಸ್ಟರ್ ಟೇಬಲ್ ಅಂತ ಕರಿತೀವಿ. ಇನ್ನೊಂದು ಟೇಬಲಲ್ಲಿ ಡೂಪ್ಲಿಕೇಟ್ಸ್ ಇರುತ್ತೆ, ಇದಕ್ಕೆ ನಾವು ಟ್ರಾನ್ಸಿಷನ್ ಟೇಬಲ್ ಅಂತ ಕರಿತೀವಿ. ಮೆನಿ ಟು ಮೆನಿ ಅಂದರೆ ಒಂದು ಟೇಬಲಲ್ಲಿ ಡೂಪ್ಲಿಕೇಟ್ಸ್ ಇರುತ್ತೆ, ಮತ್ತೊಂದು ಟೇಬಲಲ್ಲಿ ಕೂಡ ಡೂಪ್ಲಿಕೇಟ್ಸ್ ಇರುತ್ತೆ, ಇದಕ್ಕೆ ನಾವು ಮೆನಿ ಟು ಮೆನಿ ಅಂತ ಕರಿತೀವಿ. 1 to 1 ಅಂತಂದರೆ ಎರಡೂ ಟೇಬಲ್ಸಲ್ಲಿ ಯುನೀಕ್ ರೆಕಾರ್ಡ್ಸ್ ಇರುತ್ತೆ, ಇದಕ್ಕೆ ನಾವು 1 to 1 ಅಂತ ಕರಿತೀವಿ. ರಿಲೇಷನ್ಶಿಪ್ಪನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು? ಮ್ಯಾನೇಜ್ ರಿಲೇಷನ್ಶಿಪ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನಾವು ಕ್ರಿಯೇಟ್ ಮಾಡ್ಬೋದು. ಪ್ರೈಮರಿ ಮತ್ತು ಫಾರಿನ್ ಕೀಸನ್ನು ಕೂಡ ನಾವು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಬನ್ನಿ ಇವಾಗ ಪವರ್ ಬಿ ಐ ವಿಂಡೋ ಹೋಗ್ಬಿಟ್ಟು ಅಲ್ಲಿ ನಾವು ಈ ರಿಲೇಷನ್ಶಿಪ್ 1 to many, many to many, 1 to 1 ಯಾವ ರೀತಿ ಇದನ್ನು ಕನೆಕ್ಟ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನಾವಿಲ್ಲಿ ಪವರ್ ಬಿ ಐ ಡೆಸ್ಕ್ಟಾಪ್ ವಿಂಡೋದಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು, ನಾನು ಇಲ್ಲೊಂದಷ್ಟು 6 ಟೇಬಲ್ಸನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಇವಾಗ ಡೇಟಾ ಮಾಡಲಿಂಗ್ ಹೋದರೆ ನೀವು ಇಲ್ಲಿ ನೋಡ್ಬೋದು ಎಲ್ಲ 6 ಟೇಬಲ್ಸ್ ಇಲ್ಲಿರುತ್ತೆ. ಇದು ಬಂದು ನನಗೆ ಟ್ರಾನ್ಸಿಷನ್ ಟೇಬಲ್ಲು, ಇದೆಲ್ಲ ಬಂದು ಮಾಸ್ಟರ್ ಟೇಬಲ್ ಇರುತ್ತೆ. ಯಾವ ರೀತಿ ಕನೆಕ್ಟ್ ಮಾಡ್ಬೋದು? ನಾವು ಕನೆಕ್ಷನನ್ನು ವೇರಿಯಸ್ ಡಿಫ್ರೆಂಟ್ ಅಂದರೆ ತುಂಬ ಬೇರೆ ಬೇರೆ ರೀತಿಯಲ್ಲಿ ನಾವು ಕನೆಕ್ಷನನ್ನು ಮಾಡ್ಬೋದು. ಇದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲೊಂದು ಸೆಗ್ಮೆಂಟ್ ID ಅಂತಿದೆ, ಇಲ್ಲೂ ಕೂಡ ಸೆಗ್ಮೆಂಟ್ ID ಇದೆ. ಇದು ಮಾಸ್ಟರ್ ಟೇಬಲ್. ನಾನೇನು ಮಾಡ್ತೀನಿ,
ಇದನ್ನು ಈ ಸೆಗ್ಮೆಂಟ್ ಐ ಡಿ ಕನೆಕ್ಟ್ ಮಾಡೋಕ್ಕೆ ಈ ತೊಗೊಂಡು ಡ್ರ್ಯಾಗ್ ಮಾಡಿ ಇಲ್ಲಿ ಡ್ರಾಪ್ ಮಾಡ್ತೀನಿ. ಇದು ಒಂದು ರೀತಿಯಾಗಿ ನಾನು ರಿಲೇಷನ್ಶಿಪ್ಪನ್ನು ಕ್ರಿಯೇಟ್ ಮಾಡುವಂಥದ್ದು. ಇಲ್ಲಿ ನೋಡ್ಬೋದು ಕಾರ್ಡಿನಾಲಿಟಿ 1 to many ಅಂತ ಇರುತ್ತೆ. ಸೇವ್. ಇವಾಗ ನೋಡಿ ಇಲ್ಲಿ ಒಂದು ಕನೆಕ್ಟರ್ ಬರುತ್ತಿದೆ 1 to many. ಹೆಂಗೆ ಗೊತ್ತಾಗುತ್ತೆ? 1 ಅಂತಿದ್ರೆ ಇದು 1 ಅಂದರೆ ಇಲ್ಲಿರೋ ರೆಕಾರ್ಡ್ಸ್ ಎಲ್ಲ ಯುನೀಕ್ ಆಗಿರುತ್ತೆ. ಮೆನಿ ಅಂದರೆ ಇಲ್ಲಿ ಸೆಗ್ಮೆಂಟ್ ಐ ಡಿ ಅಂದರೆ ಮಲ್ಟಿಪಲ್ ಡೂಪ್ಲಿಕೇಟ್ ರೆಕಾರ್ಡ್ಸ್ ಇರುತ್ತೆ. ಇದು ಒಂದು ರೀತಿ. ಇನ್ನೊಂದು ರೀತಿ ಏನಪ್ಪ ಅಂತಂದರೆ ಇಲ್ಲಿ ಮ್ಯಾನೇಜ್ ರಿಲೇಷನ್ಶಿಪ್ ಅಂತ ಇರುತ್ತೆ. ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಮ್ಯಾನೇಜ್ ರಿಲೇಷನ್ಶಿಪ್ ಕೊಟ್ಟಾಗ ಇಲ್ಲಿ ನ್ಯೂ ರಿಲೇಷನ್ಶಿಪ್ ಅಂತ ಇರುತ್ತೆ. ಇದು ಕ್ಲಿಕ್ ಮಾಡಿದ್ರೆ ನಮಗದು ಕೇಳುತ್ತೆ ಯಾವ ಟೇಬಲಿಂದ ಯಾವ ಟೇಬಲನ್ನು ಕನೆಕ್ಟ್ ಮಾಡಬೇಕು ಅಂತ. ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಾನೇನು ಮಾಡ್ತೀನಿ, ಲೊಕೇಶನ್ ಟೇಬಲಿಂದ ಡೇಟಾ ಟೇಬಲ್ಗೆ ಕನೆಕ್ಷನ್ ಬೇಕು ನನಗೆ. ನೋಡಿ ಆಟೋಮೆಟಿಕ್ಕಾಗಿ ಯಾವ ಐ ಡಿಯಿಂದ ಕನೆಕ್ಟ್ ಆಗುತ್ತೆ ಅದು ನಮಗಿಲ್ಲಿ ಎನೇಬಲ್ ಆಗಿರುತ್ತೆ, ಅಂದರೆ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು 1 to many ಅಂತ ಇರುತ್ತೆ. ನಾನು ಇವಾಗ ಓಕೆ ಅಂತ ಕೊಟ್ಟರೆ ಇಲ್ಲಿ ಈ ಲೊಕೇಶನ್ ಟೇಬಲಿಂದ ಡೇಟಾ ಟೇಬಲ್ಗೆ ಕನೆಕ್ಷನ್ ಕ್ರಿಯೇಟ್ ಆಗಿಬಿಡುತ್ತೆ. ನೋಡಿ ಕ್ಲೋಸ್ ಅಂತ ಕೊಟ್ಟರೆ ನೋಡಿ ಈ ರೀತಿ ಕೂಡ ನಾವು ಮಾಡ್ಬೋದು. ಇದು ಬಿಟ್ಟು ಇನ್ನೂ ಬೇರೆ ಬೇರೆ ರೀತಿಯಲ್ಲೂ ನಾವು ಕನೆಕ್ಷನ್ ಕೊಡ್ಬೋದು, ಅಂದರೆ ರಿಲೇಷನ್ಶಿಪ್ಪನ್ನು ಕ್ರಿಯೇಟ್ ಮಾಡ್ಬೋದು. ಮ್ಯಾನೇಜ್ ರಿಲೇಷನ್ಶಿಪ್ ಅಂತ ಕೊಟ್ಟರೆ ಇಲ್ಲಿ ಆಟೋ ಡಿಟೆಕ್ಟ್ ಅಂತಿರುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಯಾವುದೆಲ್ಲ ರಿಲೇಷನ್ಶಿಪ್ ಮಾಡ್ಬೋದು ಅದು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಮಾಡುತ್ತೆ. ನೋಡಿ ರೈಟ್. ಇವಾಗ ನಾನು ಇದನ್ನು ಕ್ಲೋಸ್ ಮಾಡಿದ್ರೆ ನೋಡಿ ಆಟೋಮೆಟಿಕ್ಕಾಗಿ ನಮಗೆ ಈ ರಿಲೇಷನ್ಶಿಪ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಬಟ್ ಇಲ್ಲೊಂದು ಟೇಬಲ್ ಇದೆ, ಪ್ರಾಡಕ್ಟ್ ಟೇಬಲ್. ಇದು ಕನೆಕ್ಟ್ ಆಗಿಲ್ಲ. ಇಲ್ಲೂ ಪ್ರಾಡಕ್ಟ್ ಐ ಡಿ ಇದೆ, ಇಲ್ಲೂ ಪ್ರಾಡಕ್ಟ್ ಐ ಡಿ ಕನೆಕ್ಟ್ ಆಗಿಲ್ಲ. ಆಟೋ ಡಿಟೆಕ್ಟ್ ಅಂತ ಕೊಟ್ಟರು ಕನೆಕ್ಟ್ ಆಗಿಲ್ಲ. ಯಾತಕ್ಕೆ ಅಂದರೆ ಈ ಡೇಟಾ ಟೇಬಲಲ್ಲಿ ಪ್ರಾಡಕ್ಟ್ ಐ ಡಿ ಡೂಪ್ಲಿಕೇಟ್ಸ್ ಇದೆ, ಪ್ರಾಡಕ್ಟ್ ಟೇಬಲಲ್ಲಿ ಕೂಡ ಪ್ರಾಡಕ್ಟ್ ಐ ಡಿ ಡೂಪ್ಲಿಕೇಟ್ಸ್ ಇದೆ. ಸೊ ಈ ರೀತಿ ಇದ್ದಾಗ ನಿಮಗೆ ಡೈರೆಕ್ಟಾಗಿ ಕನೆಕ್ಷನ್ ಆಗಲ್ಲ. ಸೊ ಏನು ಮಾಡಬೇಕು ಅಂದರೆ ನಾನಿಲ್ಲಿ ಪ್ರಾಡಕ್ಟ್ ಐ ಡಿನ ತೊಗೊಂಡು ಇಲ್ಲಿ ಪ್ರಾಡಕ್ಟ್ ಐ ಡಿಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ನಾನು ಮಾಡಿದಾಗ ನಮಗೊಂದು ವಾರ್ನಿಂಗ್ ಮೆಸೇಜ್ ಬರುತ್ತೆ. ಏನಪ್ಪ ಅಂತಂದರೆ ಮೆನಿ ಟು ಮೆನಿ. ಯೂಶಲಿ ಮೆನಿ ಟು ಮೆನಿಯನ್ನು ಅವಾಯ್ಡ್ ಮಾಡಬೇಕು. ಯಾಕೆ ಅಂದರೆ ನಮಗೆ ರಿಸಲ್ಟ್ಸ್ ಕರೆಕ್ಟಾಗಿ ಬರಲ್ಲ. ಅಂದರೆ ನಾವು ಎಕ್ಸ್ಪೆಕ್ಟೇಷನ್ ಏನು ಮಾಡಿರ್ತೀವೋ ಆ ರೀತಿ ಬರಲ್ಲ. ಅದಕ್ಕೆ ಇದು ವಾರ್ನಿಂಗ್ ಮೆಸೇಜ್ ಕೊಡ್ತಿದೆ. ಬಟ್ ಅನಿವಾರ್ಯತೆ ನಾವು ಕನೆಕ್ಟ್ ಮಾಡಲೇಬೇಕು ಅಂತಂದಾಗ ನಾವು ಮಾಡಲೇಬೇಕಾಗತ್ತೆ. ಇದನ್ನು ಸೇವ್ ಅಂತ ಕೊಟ್ಟರೆ ನೋಡಿ ಇಲ್ಲಿ ಇವಾಗ ಕನೆಕ್ಷನ್ ಆಗುತ್ತೆ, ಅಂದರೆ ರಿಲೇಷನ್ಶಿಪ್ ಕ್ರಿಯೇಟ್ ಆಗಿರುತ್ತೆ. ಇವಾಗ ನೀವು ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ನೀವು ನೋಡಿದ್ರೆ ಇಲ್ಲೂ ಸ್ಟಾರ್ ಇದೆ, ಇಲ್ಲೂ ಸ್ಟಾರ್ ಇದೆ. ಅಂದರೆ ಸ್ಟಾರ್ ಬಂದು ಮೆನಿ ಅಂತ, ಮೆನಿ ಟು ಮೆನಿ ರಿಲೇಷನ್ಶಿಪ್ ಇರುತ್ತೆ. ಸೊ ಈ ರೀತಿ ನಾವು ಡೇಟಾ ಮಾಡೆಲಿಂಗನ್ನು ನಾವು ಮಾಡ್ಬೋದು. ಇದರಲ್ಲಿ ಈ ರೀತಿ ರಿಲೇಷನ್ಶಿಪ್ಗಳನ್ನು ಕ್ರಿಯೇಟ್ ಮಾಡ್ಕೋಬೋದು. ರೈಟ್. ಸ್ಟಾರ್ ಸ್ಕೀಮಾ ಮತ್ತು ಸ್ನೋಫ್ಲೇಕ್ ಸ್ಕೀಮಾ ಅಂತ. ಇದೇನಪ್ಪ ಅಂತಂದರೆ ನಮಗೆ ಟೇಬಲ್ ಏನು ಕನೆಕ್ಷನ್ ನಾವು ಮಾಡ್ತೀವಲ್ಲ, ಟೇಬಲ್ಸ್ ಇದೆಯಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಸ್ಟಾರ್ ಸ್ಕೀಮಾ ಅಂತಂದರೆ ಒಂದು ಸೆಂಟ್ರಲ್ ಫ್ಯಾಕ್ಟ್ ಟೇಬಲ್. ಓಕೆ, ಒಂದು ಡೈಮೆನ್ಷನ್ ಟೇಬಲ್ಗೆ ಕನೆಕ್ಟ್ ಆಗಿರುವಂಥದ್ದು. ಇದು ಹೆಂಗಿರುತ್ತೆ ಅಂದರೆ ಫ್ಯಾಕ್ಟ್ ಟೇಬಲ್ ಅಂದರೆ ಯೂಶಲಿ ನಮಗೆ ನಂಬರ್ಸ್ ಬಗ್ಗೆ ಜಾಸ್ತಿ ಇರುತ್ತೆ. ಡೈಮೆನ್ಷನ್ ಬಂದು ಡಿಸ್ಕ್ರಿಪ್ಷನ್, ಅಂದರೆ ಒಂದು ಪ್ರಾಡಕ್ಟ್ ನೇಮು, ಕಸ್ಟಮರ್ ನೇಮ್ ಇಂಥದ್ದಿರುತ್ತೆ. ಈ ಸ್ಟಾರ್ ಸ್ಕೀಮಾ ಯೂಸ್ ಮಾಡೋದ್ರಿಂದ ಇದು ತುಂಬ ಸಿಂಪಲ್ ಆ್ಯಕ್ಚುಲಿ. ಅದ್ರ ಜೊತೆಗೆ ಪರ್ಫಾರ್ಮೆನ್ಸ್ ಕೂಡ ತುಂಬ ಫಾಸ್ಟ್ ಇರುತ್ತೆ, ಮತ್ತು ನಾವು ಡ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ ತುಂಬ ಆಪ್ಟಿಮೈಸ್ಡ್ ಆಗಿರುತ್ತೆ. ಅದೇ ಸ್ನೋಫ್ಲೇಕ್ ಸ್ಕೀಮಾದಲ್ಲಿ ಏನಾಗುತ್ತೆ ಅಂದರೆ ಇದು ಆಲ್ಮೋಸ್ಟ್ ನಮ್ಮ ಸ್ಟಾರ್ ಸ್ಕೀಮಾ ಥರನೇ ಇರುತ್ತೆ. ಬಟ್ ಏನಂದರೆ ನಮಗೆ ಡೇಟಾ ನಾರ್ಮಲೈಸ್ಡ್ ಆಗಿರುತ್ತೆ. ಏನು ನಾರ್ಮಲೈಸ್ಡ್ ಅಂದರೆ ಟೇಬಲ್ಗಳು ತುಂಬ ಸಣ್ಣ ಟೇಬಲ್ಸ್ ಥರ ಅದು ಡಿವೈಡ್ ಆಗಿರುತ್ತೆ. ಸೊ ಇದರಿಂದ ನಮಗೇನು ಅನುಕೂಲ ಅಂತಂದರೆ ನಮಗೆ ರಿಡಂಡೆನ್ಸಿ, ಅಂದರೆ ಡೂಪ್ಲಿಕೇಟ್ಸನ್ನು ಅವಾಯ್ಡ್ ಮಾಡ್ಕೋಬೋದು. ಬಟ್ ಇದು ಸ್ವಲ್ಪ ಕಾಂಪ್ಲೆಕ್ಸ್ ಇರುತ್ತೆ ಆ್ಯಕ್ಚುಲಿ. ಬೆಸ್ಟ್ ಪ್ರಾಕ್ಟೀಸ್ ಏನಪ್ಪ ಅಂತಂದರೆ ಸ್ಟಾರ್ ಸ್ಕೀಮಾ ಯೂಸ್ ಮಾಡೋದು ತುಂಬ ಉತ್ತಮ, ನಮ್ಮ ಡ್ಯಾಕ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ. ರೋಲ್, ಫ್ಯಾಕ್ಟ್ ಮತ್ತು ಡೈಮೆನ್ಷನ್ ಟೇಬಲ್ಸ್ ಅಂದರೆ ಏನು ಅಂತ ನಾವು ತಿಳ್ಕೊಂಡು ಅದ್ರ ರೋಲ್ ಏನಿದೆ. ಫ್ಯಾಕ್ಟ್ ಟೇಬಲ್ಸ್ ಅಂತಂದರೆ ಯೂಶಲಿ ಅದು ಮೆಷರಬಲ್ ಡೇಟಾ, ಅಂದರೆ ಸೇಲ್ಸ್, ರೆವಿನ್ಯೂ ಈ ಥರದ್ದು, ಅಂದರೆ ಆಲ್ಮೋಸ್ಟ್ ಒಂದು ನಂಬರ್ಸ್ ಇರೋವಂಥದ್ದು. ಡೈಮೆನ್ಷನ್ ಟೇಬಲ್ ಅಂದರೆ ಡಿಸ್ಕ್ರಿಪ್ಟಿವ್, ಅಂದರೆ ಪ್ರಾಡಕ್ಟ್ ನೇಮು, ಕಸ್ಟಮರ್ ನೇಮ್ ಈ ಥರದ್ದು. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಫ್ಯಾಕ್ಟ್ ಟೇಬಲ್ ಸೇಲ್ಸ್ ಅಂದರೆ ಆರ್ಡರ್ ಐ ಡಿ, ಪ್ರಾಡಕ್ಟ್ ಐ ಡಿ, ಸೇಲ್ಸ್ ಅಮೌಂಟ್ ಇರೋವಂಥದ್ದು. ಡೈಮೆನ್ಷನ್ ಟೇಬಲ್ ಬಂದು ನಮಗೆ ಪ್ರಾಡಕ್ಟ್ ನೇಮ್, ಕ್ಯಾಟಗರಿ ಈ ಥರ ಇನ್ಫಾರ್ಮೇಷನ್, ಅಂದರೆ ಡಿಸ್ಕ್ರಿಪ್ಷನ್ ಇರೋವಂಥದ್ದು. ಏನಪ್ಪ ಕಾಮನ್ ಇಶ್ಯೂಸ್, ನಾವು ಡೇಟಾ ಮಾಡೆಲಿಂಗ್ ಮಾಡ್ಬೇಕಾದ್ರೆ ಕೆಲವೊಂದು ಇಶ್ಯೂಸ್ ಬರುತ್ತೆ. ಏನೆಲ್ಲ ಕಾಮನ್ ಇಶ್ಯೂಸ್ ಬರ್ಬೋದು
ಸರ್ಕ್ಯುಲರ್ ಡಿಪೆಂಡೆನ್ಸ್ ಅಂದರೆ ಒಂದಕ್ಕಿಂತ ಒಂದರಿಂದ ಒಂದು ಅದೇ ರಿಪೀಟ್ ಅಂದರೆ ಅದೇ ರೆಫರೆನ್ಸ್ ಆಗ್ತಾ ಇರೋವಂಥದ್ದು. ಇದನ್ನು ಪ್ರಾಕ್ಟಿಕಲಾಗಿ ನಮ್ಮ ಟ್ಯಾಕ್ಸ್ ಫಂಕ್ಷನ್ಸಲ್ಲಿ ಬಂದಾಗ ನಾನು ತೋರಿಸ್ತೀನಿ. ಇನ್ಕರೆಕ್ಟ್ ರಿಲೇಷನ್ಶಿಪ್, ಕರೆಕ್ಟಾಗಿ ರಿಲೇಷನ್ಶಿಪ್ ಕೊಟ್ಟಿಲ್ಲ ಅಂದರೆ ಇನ್ಕರೆಕ್ಟ್ ಕ್ಯಾಲ್ಕುಲೇಷನ್ಸ್, ಅಂದರೆ ಕ್ಯಾಲ್ಕುಲೇಷನ್ ಸರಿಗೆ ಆಗಲ್ಲ. ಡೇಟಾ ಟೈಪ್ ನಮಗೆ ಅಕಸ್ಮಾತ್ ಕಳಪೆ ಡೇಟಾ ಟೈಪ್ ಅಂದರೆ ನಾವು ಡೇಟಾ ಟೈಪನ್ನು ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ, ಮಿಸ್ಸಿಂಗ್ ರಿಲೇಷನ್ಶಿಪ್ಪನ್ನು ಸರಿ ಕೊಟ್ಟಿಲ್ಲ ಅಂದರೆ ನಮಗೆ ಪರ್ಫಾರ್ಮೆನ್ಸ್ ಇಶ್ಯೂಸ್ ತುಂಬ ಆಗುತ್ತೆ. ಯಾಕಂದರೆ ಇವಾಗ ಡೇಟಾ ಟೈಪ್ ನಾವು ಅಕಸ್ಮಾತಾಗಿ ಏನು ಮಾಡ್ತೀವಿ, ಯಾವುದೋ ಒಂದು ಕಾಲಮ್ ನಂಬರ್ ಇರೋವಂಥದ್ದು ಟೆಕ್ಸ್ಟ್ ಇರುತ್ತೆ, ಅದನ್ನು ತೊಗೊಂಡು ನಂಬರ್ ಕನೆಕ್ಟ್ ಮಾಡಿಬಿಟ್ಟಿರ್ತೀವಿ, ಅದು ಸರಿಗೆ ರಿಲೇಷನ್ಶಿಪ್ ಆಗಲ್ಲ. ಸೊ ಅದನ್ನು ನಾವು ಚೆಕ್ ಮಾಡ್ಕೋಬೇಕು. ಆದಷ್ಟು ಮೆನಿ ಟು ಮೆನಿಯನ್ನು ಅವಾಯ್ಡ್ ಮಾಡಿ, ಇದು ನಮಗೆ ಸರಿಯಾದ ರೀತಿಯಲ್ಲಿ ರಿಸಲ್ಟ್ಸನ್ನು ಕೊಡಲ್ಲ. ಹಾಗಾದರೆ ಬೆಸ್ಟ್ ಪ್ರಾಕ್ಟೀಸಸ್ ಅಂದರೆ ಏನು, ಏನೆಲ್ಲ ಬೆಸ್ಟ್ ಪ್ರಾಕ್ಟೀಸ್ ಇರುತ್ತೆ? ಸ್ಟಾರ್ ಸ್ಕೀಮಾನೇ ಯೂಸ್ ಮಾಡಬೇಕು, ಅವು ನಮಗೆ ಪರ್ಫಾರ್ಮೆನ್ಸ್ ಚೆನ್ನಾಗಾಗುತ್ತೆ. ಆದಷ್ಟು ಮೆನಿ ಟು ಮೆನಿಯನ್ನು ಅವಾಯ್ಡ್ ಮಾಡ್ಕೊಳ್ಳಿ. ರಿಲೇಷನ್ಶಿಪ್ಪನ್ನು ಆದಷ್ಟು ಪ್ರೈಮರಿ ಮತ್ತು ಫಾರಿನ್ ಕೀಯಲ್ಲೇ ನೀವು ಮಾಡ್ಕೋಬೇಕಾಗುತ್ತೆ. ಸರಗೆಟ್ ಕೀಸ್ ಅಕಸ್ಮಾತಾಗಿ ಏನಾದರೂ ಬೇಕಂದರೆ ಬೆಟರ್ ಪರ್ಫಾರ್ಮೆನ್ಸ್ಗೆ ನೀವು ಯೂಸ್ ಮಾಡ್ಕೋಬೋದು. ಡೇಟಾ ಟೈಪ್ಸನ್ನು ಆಪ್ಟಿಮೈಸ್ ಮಾಡಿ, ಅನ್ನೆಸೆಸರಿ ಬೇಡದೇ ಇರೋ ಕಾಲಮ್ಸನ್ನು, ಅಂದರೆ ಯಾವುದೆಲ್ಲ ಕಾಲಮ್ಸ್ ನಮಗೆ ಬೇಡ ಅದನ್ನು ದಯವಿಟ್ಟು ಡಿಲೀಟ್ ಮಾಡಿಬಿಡಿ ಅಥವಾ ತೆಗೆದುಬಿಡಿ. ಓವರಾಲ್ ನಾವೇನು ಕಲ್ತ್ವಿ, ಕನ್ಕ್ಲೂಷನ್ ಏನು? ಡೇಟಾ ಮಾಡಲಿಂಗ್ ಬಂದು ತುಂಬ ಇಂಪಾರ್ಟೆಂಟ್ ನಮಗೆ ಒಂದು ಪವರ್ BI ಮತ್ತು ಡ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಎಫಿಷಿಯೆಂಟಾಗಿ ವರ್ಕ್ ಆಗೋದಕ್ಕೆ. ಆದಷ್ಟು ನಾವು ಮೆನ್ಷನ್ ಮಾಡಿರುವಂಥ ಬೆಸ್ಟ್ ಪ್ರಾಕ್ಟೀಸಸನ್ನು ದಯವಿಟ್ಟು ಫಾಲೋ ಮಾಡಿ. ಇದರಿಂದ ನಮಗೆ ಡ್ಯಾಕ್ಸ್ ಮತ್ತು ಪವರ್ BI ರಿಪೋರ್ಟ್ಸು ಎರಡೂ ಸರಿಯಾದ ರೀತಿಯಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸನ್ನು ಕೊಡುತ್ತೆ. ಆದಷ್ಟು ಸ್ಟಾರ್ ಸ್ಕೀಮಾನೇ ಯೂಸ್ ಮಾಡಿ, ಅಂದರೆ ನಿಮಗೇನು ರಿಲೇಷನ್ಶಿಪ್ ನಾವು ಮಾಡಿದ್ವಲ್ಲ ಅದನ್ನು ಸ್ಟಾರ್ ಸ್ಕೀಮಾದಲ್ಲೇ ಮಾಡಿದ್ರೆ ತುಂಬ ಉತ್ತಮ. ಮತ್ತು ರಿಲೇಷನ್ಶಿಪ್ಪನ್ನು ದಯವಿಟ್ಟು ಕರೆಕ್ಟಾಗಿ ಕೊಡಿ, ಅದರಿಂದ ಕ್ಯಾಲ್ಕುಲೇಷನ್ ಎರರ್ಸನ್ನು ಅವಾಯ್ಡ್ ಮಾಡ್ಕೋಬೋದು. ಸೊ ಇಷ್ಟು ನಮ್ಮ ಡೇಟಾ ಮಾಡಲಿಂಗ್. ಇನ್ನೂ ಹೆಚ್ಚಿನ ಡೇಟಾ ಮಾಡಲಿಂಗ್ ಎಕ್ಸಾಂಪಲ್ಸನ್ನು ನಾವು ಈ ಡ್ಯಾಕ್ಸ್ ಫಂಕ್ಷನ್ಸನ್ನು ಮಾಡಬೇಕಾದ್ರೆ ನಾನು ನಿಮಗೆ ಪ್ರಾಕ್ಟಿಕಲಾಗಿ ಇನ್ನೂ ಅಡ್ವಾನ್ಸ್ ಲೆವೆಲಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಮುಂದಿನ ಟಾಪಿಕಲ್ಲಿ ನಾವು ಡೇಟಾ ಮಾಡಲಿಂಗ್ ಅಂದರೆ ಡ್ಯಾಕ್ಸ್ ಡೇಟಾ ಮಾಡಲಿಂಗ್ ಕಾಂಪೊನೆಂಟ್ಸ್ ಏನು ಅಂತ ತಿಳ್ಕೊಳ್ಳೋಣ. ನಿಮಗೇನಾದರೂ ಅಕಸ್ಮಾತಾಗಿ ಡೇಟಾ ಅನಾಲಿಟಿಕ್ಸಲ್ಲಿ ಒಂದು ಒಳ್ಳೆ ಕೆರಿಯರನ್ನು ಮಾಡಬೇಕು ಅಂತಿದ್ರೆ ದಯವಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ 9066078793ಕ್ಕೆ ಕಾಲ್ ಮಾಡಿ. ನಾವು ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತೀವಿ ಮತ್ತು ನಿಮಗೆ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಕೂಡ ನಾವು ನಿಮಗೆ ಕೊಡ್ತೀವಿ. enquiry@itsinc.inಗೆ ನೀವು ಮೇಲ್ ಕೂಡ ಮಾಡ್ಬೋದು. ಮತ್ತು ನಮ್ಮ ವೆಬ್ಸೈಟ್ www.itsinc.inಗೆ ನೀವು ವಿಸಿಟ್ ಮಾಡಿದ್ರೆ ಅನೇಕ ಇನ್ಫಾರ್ಮೇಷನನ್ನು ತೊಗೋಬೋದು. ಮತ್ತು ಕನ್ನಡದಲ್ಲೂ ಕೂಡ ಅನೇಕ ಕೋರ್ಸ್ಗಳಿರುತ್ತೆ, ನೀವು ಅದನ್ನು ಉಚಿತವಾಗಿ ಕಲ್ತ್ಕೋಬೋದು. ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ನಲ್ಲಿ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಯೂಸ್ ಮಾಡಿಕೊಂಡು ದಯವಿಟ್ಟು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ನನ್ನು ನೀವು ಫಾಲೋ ಮಾಡಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಮತ್ತು ಇನ್ನೂ ಹೆಚ್ಚಿನ ಜನಕ್ಕೆ ಇದನ್ನು ಶೇರ್ ಮಾಡಿ, ಅವರು ಕೂಡ ಡ್ಯಾಕ್ಸಲ್ಲಿ ಎಕ್ಸ್ಪರ್ಟ್ ಆಗೋದಕ್ಕೆ ಅನುಕೂಲ ಮಾಡಿಕೊಡಿ. ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ.